ಫ್ರೆಂಡ್ಸ್ ನಮಸ್ತೆ. ಪ್ರತಿದಿನ ನೀವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾ ಇದ್ದೀರಾ, ಬೇರೆ ವಿಡಿಯೋಗಳನ್ನು ನೋಡಿ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ. ಆದರೆ ಅದೇ ಮೊಬೈಲ್ನ ಯೂಸ್ ಮಾಡಿಕೊಂಡು ಲಿಂಕ್ಗಳನ್ನು ಶೇರ್ ಮಾಡ್ತಾ ನೀವು ಪ್ರತಿ ತಿಂಗಳು ಕೂಡ 1000 ಗಂಟೆ ಅಂದರೆ 20,000, 30,000, 50,000 ಗಂಟೆ, ಕೆಲವೊಬ್ಬರು 1,00,000 ಕೂಡ ದುಡಿತಾ ಇದ್ದಾರೆ ಒಂದು ತಿಂಗಳಿಗೆ. ಹೌಸ್ ವೈಫ್ ಇರ್ತಾರೆ, ಹಾಗೆ ಮನೇಲೇ ಇರ್ತಾರೆ, ಬೇರೆ ಏನು ಕೆಲಸ ಇಲ್ಲ, ನಾವು ಏನಾದರೂ ಮಾಡಬೇಕು ಅಂತ ಅನ್ಕೊಂತಾರೆ. ಆದರೆ ಆಚೆ ಕಡೆ ಹೋಗಿ ದುಡಿಯೋಕೆ ಆಗೋದಿಲ್ಲ, ಆಚೆ ಕಡೆ ಹೋಗಿ ಕೆಲಸ ಮಾಡೋಕ್ಕಾಗೋದಿಲ್ಲ, ಮನೇಲೇ ಕೂತ್ಕೊಂಡು ಏನಾದರೂ ಮಾಡಬೇಕು ಅನ್ನೋರಿಗೆ ಇದೊಂದು ಬೆಸ್ಟ್ ಐಡಿಯಾ ಅಂತ ಹೇಳ್ಬೋದು. ಇದರಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡೋದಿರೋದಿಲ್ಲ. ನಾವು ಅಫಿಲಿಯೇಟ್ ಲಿಂಕ್ ಅನ್ನ ಶೇರ್ ಮಾಡ್ತಾ ಹಣನ ಗಳಿಸಬಹುದು. ವಿತ್ ಫೇಸ್, ವಿತೌಟ್ ಫೇಸ್ ಅವ್ರಿಗೆ ಇರುತ್ತೆ. ನಾವು ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಫೇಸ್ ತೋರಿಸೇ ಮಾಡಬೇಕಾ, ಫೇಸ್ಲೆಸ್ ವಿಡಿಯೋ ಮಾಡ್ಬೋದಲ್ವಾ ಅಂತ ಹೇಳಿ ಕೇಳ್ತಾರೆ. ಖಂಡಿತವಾಗ್ಲೂ ಅಂಥವ್ರು ಕೂಡ ತುಂಬಾ ಯೂಸ್ ಆಗುತ್ತೆ. ಅಂಥವ್ರು ಕೂಡ ಪ್ರತಿ ತಿಂಗಳು 1000 ಗಂಟೆ ದುಡ್ಡನ್ನು ಗಳಿಸ್ತಾ ಇದ್ದಾರೆ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಯೂಸ್ ಮಾಡಿಕೊಂಡು. ಬನ್ನಿ ಹಾಗಾದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್, ಅಫಿಲಿಯೇಟ್ ಲಿಂಕ್ ಅಂತ ಹೇಳಿದ್ರೆ ಏನು ಅಂತ ನೋಡೋಣ. ನಾನು ಈಸಿಯಾಗಿ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಯಾವುದೋ ಒಂದು ಕಂಪ್ನಿದು ಪ್ರಾಡಕ್ಟ್ ಇರುತ್ತೆ, ಆಗಿರ್ಬೋದು ಮೀಶೋ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಅದರಲ್ಲಿ ಸಿಗುವಂಥ ಒಳ್ಳೆ ಪ್ರಾಡಕ್ಟ್ ಅಂದರೆ ಸೀರೆಗಳಾಗಿರ್ಬೋದು, ಮೇಕಪ್ ಐಟಮ್ಸ್ ಆಗಿರ್ಬೋದು, ಮೊಬೈಲ್ ಆಕ್ಸೆಸರೀಸ್ ಆಗಿರ್ಬೋದು, ಪರ್ಚೇಸ್ ಮಾಡಿ ಅದ್ರ ಬಗ್ಗೆ ರಿವ್ಯೂ ಕೊಟ್ಟು ಹಾಗೆ ಆ ಲಿಂಕನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ನೀವು ತೋರಿಸುವಂಥ ಪ್ರಾಡಕ್ಟ್ ಅವ್ರಿಗೆ ಇಷ್ಟ ಆಯಿತು ಅಂತ ಕೊಟ್ಟಿರುವಂಥ ಲಿಂಕ್ ಮುಖಾಂತರ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ರು ಅಂತ ಹೇಳಿದ್ರೆ ನಿಮಗೆ ಅಲ್ಲಿಂದ ಕಮಿಷನ್ ಬರುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ, ನೀವು ಯೂಟ್ಯೂಬ್ ಯೂಸ್ ಮಾಡ್ತಾ ಇರ್ತೀರಾ, ಇಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರ್ತೀರಾ. ಬರೀ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ನೋಡ್ತಾ ಬರೀ ಟೈಮ್ ಪಾಸ್ ಮಾಡೋ ಬದಲು ಈ ರೀತಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿಕೊಂಡು ಇದರಿಂದ ಹಣನ ಗಳಿಸಬಹುದು ಅಂತ ಗೊತ್ತಾಯ್ತು. ಹಾಗಾದ್ರೆ ಆ ಲಿಂಕ್ ಅನ್ನು ನಾವು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಇವಾಗ ನೋಡೋಣ. ನಾವು ಫ್ರೀಯಾಗಿ ಸಿಗುವಂತಹ ವೆಬ್ಸೈಟ್ ಮುಖಾಂತರ ನಾವು ಲಿಂಕ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಅಮೆಝಾನ್ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಈ ರೀತಿ ಸಾಕಷ್ಟು ಪ್ಲಾಟ್ಫಾರ್ಮ್ಸ್ ಇದೆ. ಆ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ದೊಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ನೀವು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಆಮೇಲೆ ನಿಮ್ಮದು ನೇಮ್ ಆಗಿರ್ಬೋದು, ಎಲ್ಲದನ್ನು ಕೊಟ್ಟು ನೀವು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ನಿಮ್ಮದು ಅಫಿಲಿಯೇಟ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನಾವು ಅಮೆಝಾನ್ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಫ್ಲಿಪ್ಕಾರ್ಟ್, ಮಿಂತ್ರಾ ಯಾವುದಾದ್ರೂ ಆಗಿರಲಿ, ಯಾವುದೇ ಪ್ಲಾಟ್ಫಾರ್ಮಲ್ಲಿ ನಿಮಗೆ ಇಷ್ಟವಾದಂಥ ಪ್ರಾಡಕ್ಟನ್ನು ಖರೀದಿ ಮಾಡಿ, ಅಂದರೆ ಇವಾಗ ಸದ್ಯಕ್ಕೆ ಟ್ರೆಂಡಿಂಗಲ್ಲಿ ಇರುವಂಥ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಿ ಅದ್ರ ಬಗ್ಗೆ ರಿವ್ಯೂ ಕೊಟ್ಟು ಅದ್ರ ಲಿಂಕನ್ನು ಶೇರ್ ಮಾಡಿದ್ರಿ ಅಂತ ಹೇಳಿದರೆ ಇದರಲ್ಲಿ ಬೇಗ ಸಕ್ಸಸ್ ಸಿಗುತ್ತೆ. ಯಾವುದೇ ಆ್ಯಪಲ್ಲಿ ಯಾವುದೇ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಿದ ಮೇಲೆ ಅಲ್ಲಿ ಅದ್ರ ಕೆಳಗಡೆ ಲಿಂಕ್ ಅಂತ ಇರುತ್ತೆ. ಆ ಲಿಂಕನ್ನು ನೀವು ಬೇರೆ ಅಂದರೆ ವಾಟ್ಸಪ್ ಗ್ರೂಪ್ಗಾಗಿರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು, ಹಾಗೆ ಯೂಟ್ಯೂಬ್, ಫೇಸ್ಬುಕ್, ಈ ಥರ ಎಲ್ಲ ನೀವು ಆ ಲಿಂಕನ್ನು ಶೇರ್ ಮಾಡಿಕೊಂಡು ಅದರಿಂದ ಹಣ ಗಳಿಸ್ಬೋದು. ನೀವು ಶೇರ್ ಮಾಡಿದಂಥ ಪ್ರಾಡಕ್ಟ್ ಬಗ್ಗೆ ಜನರಿಗೆ ಕ್ಲಿಯರ್ ಆಗಿ ತೋರಿಸ್ಬೇಕು ಆ ಪ್ರಾಡಕ್ಟ್ ಬಗ್ಗೆ, ಆಮೇಲೆ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಬೇಕು. ಜನರಿಗೆ ಇಷ್ಟ ಆಗೋ ರೀತಿ ನೀವು ವಿಡಿಯೋನ ಮಾಡಿರಬೇಕು. ನೀವು ಕೊಡುವಂಥ ರಿವ್ಯೂ ಇದ್ದು ಜನರಿಗೆ ಇಷ್ಟ ಆಗಿ ನೀವು ಕೊಟ್ಟಿರುವಂಥ ಲಿಂಕ್ ಮುಖಾಂತರ ಅವರು ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದರೆ ನಿಮಗೆ ಅಮೌಂಟ್ ಕಮಿಷನ್ ರೂಪದಲ್ಲಿ ಬರುತ್ತೆ, ನಿಮ್ಮ ಅಕೌಂಟ್ಗೆ ಬರುತ್ತೆ. ಹಾಗಾದರೆ ಈ ಕಮಿಷನ್ ಅಮೌಂಟು ಎಷ್ಟು ದಿನಕ್ಕೆ ಬರುತ್ತೆ ಅಂತ ನೋಡೋದಾದರೆ ಇದು 21 ದಿನ ಟೈಮ್ ಇರುತ್ತೆ. ಇದೆಲ್ಲ ಆದಮೇಲೆ ಕೆಲವರಿಗೆ ಡೌಟ್ ಬರುತ್ತೆ, ಕಮಿಷನ್ ಬರುತ್ತಾ, ಕಮಿಷನ್ ಎಷ್ಟು ಬರ್ಬೋದು ಇರುತ್ತಾ, ಬೇರೆ ಪ್ರಾಡಕ್ಟಿಗೆ ಬೇರೆ ರೀತಿ ಕಮಿಷನ್ ಇರುತ್ತಾ, ಅಥವಾ ಎಲ್ಲ ಪ್ರಾಡಕ್ಟ್ಗೂ ಒಂದೇ ರೀತಿ ಕಮಿಷನ್ ಇರುತ್ತಾ ಅಂತ ಹೇಳಿ ಕೆಲವರಿಗೆ ಡೌಟ್ ಬಂದಿರ್ಬೋದು. ಕೆಲವೊಂದು ಪ್ರಾಡಕ್ಟ್ಗಳ ಮೇಲೆ ಕೆಲವೊಂದು ಕಮಿಷನ್ಸ್ ಇರುತ್ತೆ. 8%, 12%, 10%, 20%, 25%ವರೆಗೂ ಕಮಿಷನ್ಸ್ ಇರುತ್ತೆ. ಇದರಲ್ಲಿ ಹೆಚ್ಚು ಅಂತ ಹೇಳಿದ್ರೆ ಕಾಸ್ಮೆಟಿಕ್ಸ್ಗೆ ಜಾಸ್ತಿ ಪರ್ಸೆಂಟೇಜಲ್ಲಿ ಕಮಿಷನ್ ಸಿಗುತ್ತೆ. ಪ್ರತಿದಿನ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ರೆ ಒಂದಿನ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನೀವು ಯಾವ ದಿನದಿಂದ ಸ್ಟಾರ್ಟ್ ಮಾಡ್ತಿರಲ್ವಾ ಆವತ್ತಿಂದಲೇ ನಿಮಗೆ ಸಕ್ಸಸ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂತ ಹೇಳಿದರೆ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಂದು ಸಬ್ಸ್ಕ್ರಿಪ್ಷನ್ ಬೇಕಾಗಿಲ್ಲ, ಹಾಗೆ ಇಷ್ಟೇ ಫಾಲೋವರ್ಸ್ ಇರಬೇಕು ಅಂತ ಇಲ್ಲ, ಇಷ್ಟೇ ಸಬ್ಸ್ಕ್ರೈಬರ್ಸ್ ಇರಬೇಕು ಅಂತ ರೂಲ್ಸ್ ಏನೂ ಇಲ್ಲ. ನೀವು ಸ್ಟಾರ್ಟ್ ಮಾಡಿದ ಮೊದಲ ದಿನದಿಂದಲೂ ಕೂಡ ನೀವು ಕಮಿಷನ್ನ ಅರ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೀವು ಪ್ರತಿದಿನ ಈ ರೀತಿ ಕಂಟಿನ್ಯೂ ಆಗಿ ವಿಡಿಯೋಸ್ ಮಾಡ್ತಾ ಹೋದ್ರಿ ಅಂತ ಹೇಳಿದರೆ ನಿಮಗೆ ಕಮಿಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಕಮಿಷನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ವೀಕ್ಲಿ ನಮ್ಮ ಅಕೌಂಟ್ಗೆ ಅಮೌಂಟ್ ಬರುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಕೆಲವೊಬ್ರಿಗೆ ಡೌಟ್ ಇರುತ್ತೆ, ಕಮಿಷನ್ ಬರುತ್ತೆ ಆದರೆ ಮತ್ತೆ ರಿಟರ್ನ್ ಕಮಿಷನ್ ತೋರಿಸ್ತಾ ಇಲ್ಲ ಅಕೌಂಟಲ್ಲಿ ಅಂತಲೂ ಕೂಡ ನನಗೆ ಕೆಲವೊಬ್ರು ಕೇಳಿದ್ರು. ಯಾಕಂತ ಹೇಳಿದರೆ ನೀವು ತೋರಿಸಿದಂಥ ಪ್ರಾಡಕ್ಟನ್ನು ಕಸ್ಟಮರ್ ತಗೊಂಡು ಅವ್ರಿಗೆ ರಿಟರ್ನ್ ಆಪ್ಷನ್ ಇರುತ್ತೆ ಅಲ್ವಾ, ಅವ್ರಿಗೆ ಇಷ್ಟ ಆದರೆ ಮಾತ್ರ ಅದನ್ನು ಅವರು ಇಟ್ಕೊತಾರೆ. ಇಲ್ಲ ಅಂತ ಹೇಳಿದರೆ ಆ ಪ್ರಾಡಕ್ಟನ್ನು ಅವರು ಮತ್ತೆ ರಿಟರ್ನ್ ಕಳಿಸ್ತಾರೆ. ರಿಟರ್ನ್ ಕಳಿಸಿದಾಗ ಆ ಕಮಿಷನ್ ಅಮೌಂಟು ನಿಮಗೆ ಬರೋದಿಲ್ಲ. ಹಾಗಾಗಿ ನೀವು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡುವಾಗ ನೋಡಿಕೊಂಡು 4 ಸ್ಟಾರ್ ಮೇಲಿರುವಂಥ ಪ್ರಾಡಕ್ಟನ್ನೇ ಸೆಲೆಕ್ಟ್ ಮಾಡಿ. ಅಂದರೆ ಕ್ವಾಲಿಟಿ ಚೆನ್ನಾಗಿರಬೇಕು. ಮೇನಾಗಿ ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಹೇಳಿದರೆ ಯಾರೂ ರಿಟರ್ನ್ ಹಾಕೋದಿಲ್ಲ, ಆಗ ಕಮಿಷನ್ ನಿಮಗೆ ಆಟೋಮೆಟಿಕ್ ಬಂದೇ ಬರುತ್ತೆ. ನಾನು ಇದ್ರ ಬಗ್ಗೆ ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಸಿಂಪಲ್ ಆಗಿ ಹೇಳಿದ್ದೀನಿ. ಇದ್ರ ಬಗ್ಗೆ ಇನ್ನೂ ತುಂಬ ಡೀಟೇಲ್ಸ್ ಇದೆ. ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಹಾಗೆ ನಾವು ಕಮಿಷನ್ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಇನ್ನೂ ತುಂಬಾ ತಿಳ್ಕೊಳ್ಳೋದಿದೆ. ಅದೇನಾದರೂ ಬೇಕಾಯಿತು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ಒಂದೊಂದೇ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕೊನೆಯದಾಗಿ ಹೇಳ್ಬೇಕಪ್ಪ ಅಂತ ಹೇಳಿದರೆ, ₹1 ಕೂಡ ಬಂಡವಾಳ ಹಾಕದೆ, ಗೊತ್ತದಲ್ವಾ,
₹1 ಕೂಡ ಬಂಡವಾಳ ಹಾಕದೆ ನಾವು ಮನೇಲೇ ₹1000 ಕೂಡ ದುಡಿಬಹುದು. ಮನೇಲೇ ಕೂತ್ಕೊಂಡು ಮಕ್ಕಳು ನೋಡಿಕೊಂಡು ಮನೆ ಕೆಲಸ ನೋಡಿಕೊಂಡು ಅದ್ರ ಜೊತೆ ನಾವು ಹಣ ಕೂಡ ಗಳಿಸ್ಬೋದು. ಸುಮ್ಮನೆ ಮನೇಲಿ ಕೂತ್ಕೊಂಡು ಫೋನ್ ಯೂಸ್ ಮಾಡ್ತಾ ಟೈಮ್ ಪಾಸ್ ಮಾಡೋದು ಬದಲಾಗಿ ಈ ರೀತಿ ನೀವು ಅಪ್ಡೇಟ್ ಲಿಂಕನ್ನು ಕ್ರಿಯೇಟ್ ಮಾಡಿಕೊಂಡು ಅದರಿಂದ ಹಣ ಗಳಿಸಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ. ಹಾಗೆ ಆಚೆ ಕಡೆ ಹೋಗದೆ ನೀವು ಕೂಡ ಅರ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ವಿಡಿಯೋ ವೈರಲ್ ಆಗಬೇಕು, ಚೆನ್ನಾಗಿ ರೀಚ್ ಆಗಬೇಕು, ಜನರಿಗೆ ಚೆನ್ನಾಗಿ ವಿಡಿಯೋ ತಲುಪಬೇಕು ಅಂತ ಹೇಳಿದರೆ ತಮ್ಲೈನ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ರೀತಿ ತಮ್ಲೈನ ಕ್ರಿಯೇಟ್ ಮಾಡ್ತೀರಾ, ಯಾವ ರೀತಿ ತಮ್ಲೈನ ಅಟ್ರಾಕ್ಟಿವ್ ಆಗಿ ಕ್ರಿಯೇಟ್ ಮಾಡಿರ್ತೀರಾ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಟೈಟಲ್ ಕೂಡ ಏನು ಹಾಕಿರ್ತೀರಾ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಅದ್ರ ಮುಖಾಂತರ ನಿಮ್ಮ ವಿಡಿಯೋ 3% ವೈರಲ್ ಆಗುತ್ತೆ. ಹಾಗಂತ ಬರೀ ಟೈಟಲ್ಲು ತಮ್ಲೈನ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ವಿಡಿಯೋನೂ ಕೂಡ ಚೆನ್ನಾಗಿರಬೇಕು. ನೀವು ಅಪ್ಲೋಡ್ ಮಾಡುವಂಥ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು. ಜನರು ನಿಮ್ಮನ್ನು ಟ್ರಸ್ಟ್ ಮಾಡಬೇಕು, ನಂಬಬೇಕು ಜನರು ನಿಮ್ಮನ್ನು. ಓಕೆ, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.